ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಗಡೆಗುಂಡುಮಲೆ. ಮೊದಲಿಗೆ ಮುನ್ನೋಟ. ಸಾಗರದಲ್ಲಿ ನಡೆಯಿತು ಸಂಸ್ಕೃತ ಕಾರ್ಯಾಗಾರ, ಪ್ರತಿಭಾ ಪುರಸ್ಕಾರ. ಜಿಎಸ್ ಭಟ್ ಮಕ್ಕಳು ಕೊಟ್ಟ ದತ್ತಿನಿಧಿ ಉಪನ್ಯಾಸ, ಗೋಪಾಲಕೃಷ್ಣ ಭಾಗವತರ ಮಾತು, ಕಲಾವಿದರಿಗೆ ಎಚ್ಚರಬೇಕು ಪ್ರಸ್ತಾಪಿಸುವಾಗ ಸೈದ್ಧಾಂತಿಕ ವಿಚಾರ. ಭತ್ತದ ನಾಟಿ ಮಾಡಿದ ಕೊಡಚಾದ್ರಿ ವಸತಿ ಶಾಲಾ ಮಕ್ಕಳು ಗಿಣಿವಾರ. ಅಯ್ಯೋ ರಾಜ್ಯ ರಸ್ತೆ ಸಾರಿಗೆ ಬಸ್ ದುರ್ಗತಿಯೇ, ಉದುರಿದ ಗ್ಲಾಸ್ ರಿಪೇರಿ ಇಲ್ಲ, ಪ್ಲಾಸ್ಟಿಕ್ ಪೋಸ್ಟರ್ ಗಾಳಿಗೆ ಭರಭರ. ರಾಜ್ಯ ರಸ್ತೆ ಸಾರಿಗೆ ಲಾಭದಲ್ಲಿಯೇ ಇದೆ, ನಮ್ಮ ಗ್ಯಾರಂಟಿಯಿಂದ ಸರ್ಕಾರಕ್ಕೆ ನಷ್ಟವಾಗಿಲ್ಲ ಎಂದು ಒಂದು ಕಡೆ ಸರ್ಕಾರ ಹೇಳಿಕೆ ಮೇಲೆ ಹೇಳಿಕೆ ನೀಡುತ್ತಲೇ ಬಂದಿದೆ. ಸತ್ಯವಿರಬಹುದು, ಆದರೆ ಮತ್ತೊಂದು ಕಡೆ ರಾಜ್ಯ ಸಾರಿಗೆ ಬಸ್ಸುಗಳು ಡೀಸೆಲ್ ಇಲ್ಲದೆ, ರಿಪೇರಿ ಇಲ್ಲದೆ ಅಲ್ಲಲ್ಲಿ ನಿಂತ ಪ್ರಕರಣಗಳು ವರದಿಯಾಗುತ್ತಲೇ ಇದೆ. ಇದಕ್ಕೆ ಮತ್ತೊಂದು ಸೇರ್ಪಡೆ, ಯಲ್ಲಾಪುರದಿಂದ ಸಾಗರ ಮಾರ್ಗವಾಗಿ ಬೆಂಗಳೂರು ಹೋಗುವ ವಾಯುವ್ಯ ರಾಜ್ಯ ರಸ್ತೆ ಸಾರಿಗೆ ವಾಹನದ ದುಸ್ಥಿತಿ ಕಳೆದ ಕೆಲ ದಿನಗಳಿಂದಲೂ ಜನ ನೋಡುತ್ತಲೇ ಬಂದಿದ್ದಾರೆ. ಹಿಂದಿನ ಗ್ಲಾಸ್ ಸೇರಿದಂತೆ ಈ ಬಸ್ಸಿನ ಅನೇಕ ಗ್ಲಾಸ್ಗಳು ಉದುರಿ ಬಿದ್ದು ಹೋಗಿದೆ. ಅದನ್ನು ರಿಪೇರಿ ಮಾಡಲಾಗದೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ಅದಕ್ಕೆ ಗಟ್ಟಿ ಪ್ಲಾಸ್ಟರ್ ಅಂಟಿಸಿ ಹಾಗೆಯೇ ಓಡಿಸಲಾಗುತ್ತಿದೆ. ಯಲ್ಲಾಪುರದಿಂದ ರಾಜಧಾನಿಗೆ ಹೋಗುವ ಪ್ರಮುಖ ಬಸ್ಸುಗಳ ಕಥೆಯೇ ಹೀಗಾದರೆ ಇನ್ನು ಸಾಮಾನ್ಯ ಬಸ್ಸುಗಳ ರಿಪೇರಿ ಕಾರ್ಯ ಹೇಗಿರಬಹುದು ಎನ್ನುವುದು ಇದನ್ನು ಗಮನಿಸಿದ ಸಾರ್ವಜನಿಕರ ಪ್ರಶ್ನೆ. ಮತ್ತು ರಿಪೇರಿ ಮಾಡಿಸಲಾಗದ ರಾಜ್ಯ ಸಾರಿಗೆ ವಾಹನದ ಕುರಿತು ಅಯ್ಯೋ ದುರ್ಗತಿಯೇ ಎಂಬ ಹೇಳಿಕೆ ನೀಡುತ್ತಿದ್ದಾರೆ. ಪ್ರತಿಯೊಂದು ಅಕ್ಷರದಲ್ಲೂ ಅರ್ಥ ವಿಶೇಷವನ್ನು ಹೊಂದಿರುವಂತಹ ಸಂಸ್ಕೃತ ಭಾಷೆಯನ್ನು ಇಂದು ನಾವು ಉಳಿಸಿಕೊಳ್ಳಬೇಕಾದ್ದು ಅನಿವಾರ್ಯ. ಅದರ ಪ್ರಚಾರದಲ್ಲಿ ಇನ್ನಷ್ಟು ಸಕ್ರಿಯವಾಗಬೇಕು ಎಂದು ಸೇವಾ ಸಾಗರ ಸಂಸ್ಥೆಯ ಅಧ್ಯಕ್ಷ UH ರಾಮಪ್ಪ ಅವರು ಅಭಿಪ್ರಾಯಪಟ್ಟರು. ಸಾಗರದ ಅಜಿತ್ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಂಸ್ಕೃತ ಶಿಕ್ಷಕರ ಸಂಘದ ವತಿಯಿಂದ ನಡೆದ ಕಾರ್ಯಾಗಾರ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ದೇವವಾಣಿ ಎಂದು ಪ್ರಸಿದ್ಧವಾದ ಸಂಸ್ಕೃತ ಕೇವಲ ಅಂಕ ಗಳಿಕೆಗೆ ಮಾತ್ರ ಸೀಮಿತವಾಗಿರುವ ಒಂದು ವಿಷಯವಲ್ಲ. ವಿದ್ಯಾರ್ಥಿಗಳು ಅದರಲ್ಲಿರುವ ಜ್ಞಾನ ಭಂಡಾರವನ್ನು ಅಧ್ಯಯನದ ಮೂಲಕ ಕರಗತ ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವಲ್ಲಿ ಸಂಸ್ಕೃತ ಭಾಷೆಯನ್ನು ಉಪಯೋಗಿಸಿಕೊಳ್ಳಬೇಕಿದೆ ಎಂದು ಅವರು ಕಿವಿಮಾತು ಹೇಳಿದರು. ಕಳೆದ 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಸಂಸ್ಕೃತದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಜಿಲ್ಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕಸ್ತೂರಬಾ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಸಂಸ್ಕೃತ ಶಿಕ್ಷಕ ಕುಮಾರಸ್ವಾಮಿ ಹಾಗೂ DVS ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಸಂಸ್ಕೃತ ಶಿಕ್ಷಕ ಪ್ರಶಾಂತ್ BG ಇವರನ್ನು ಪ್ರತಿಭಾನ್ವಿತ ಯುವ ಸಂಸ್ಕೃತ ಶಿಕ್ಷಕ ಎಂದು ಗುರುತಿಸಿ ಸನ್ಮಾನಿಸಲಾಯಿತು. ಸೇವಾ ಸಾಗರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಗೋಪಾಲಕೃಷ್ಣ KS, ಸಂಸ್ಕೃತಜ್ಞರಾದ ಸತ್ಯನಾರಾಯಣ ಭಟ್, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಂಸ್ಕೃತ ಶಿಕ್ಷಕ ಸಂಘದ ಶಿವಮೊಗ್ಗ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅರುಣಕುಮಾರಿ, ಸಾಗರ ಘಟಕದ ಅಧ್ಯಕ್ಷ ನಾಗೇಂದ್ರ ಸುಬ್ರಾಯ್ ಗೊಮಾನಿ, ಸಂಸ್ಕೃತ ಶಿಕ್ಷಕ ಗಜಾನನ್ ಭಟ್, ಹರಿಹರ ಹೆಗಡೆ, ಶ್ರೀಕಾಂತ್ ಶೆಟ್ಟಿಕೆರೆ, ಗಿರೀಶ್ ಕಾನ್ಮನೆ ಮತ್ತಿತರರು ಹಾಜರಿದ್ದರು. ಸಾಗರ ತಾಲೂಕು ಗಿಣಿವಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆಯ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಭತ್ತದ ಗದ್ದೆ ನಾಟಿ ಕಾರ್ಯ ನಡೆಯಿತು. 6ರಿಂದ 10ನೇ ತರಗತಿವರೆಗಿನ ಮಕ್ಕಳು ನಾಟಿ ಕೆಲಸದಲ್ಲಿ ಸುಮಾರು 5 ಗಂಟೆಗಳ ಕಾಲ ತೊಡಗಿಕೊಂಡಿದ್ದು ವಿಶೇಷವಾಗಿತ್ತು. ಶಾಲಾ ಸಂಸ್ಥಾಪಕ ಪ್ರಕಾಶ್ KR ಇಂತಹ ಚಟುವಟಿಕೆಯನ್ನು ಕಳೆದ 6 ವರ್ಷಗಳಿಂದ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ನಡೆಸಿಕೊಂಡು ಬರುತ್ತಿದ್ದಾರೆ. ತಮ್ಮ ರಂಗಭೂಮಿ ಕುರಿತು ಸೈದ್ಧಾಂತಿಕ ವಿಚಾರಗಳನ್ನು ಪ್ರಸ್ತಾಪಿಸುವಾಗ ಕಲಾವಿದರಿಗೆ ಎಚ್ಚರ ಅಗತ್ಯ ಎಂದು ಯಕ್ಷರಂಗ ಮಾಸಪತ್ರಿಕಾ ಕಡತೋಕ ಗೋಪಾಲಕೃಷ್ಣ ಭಾಗವತ್ ಹೇಳಿದರು. ಇಲ್ಲಿನ ಸರ್ಕಾರಿ ಉರ್ದು ಪ್ರೌಢಶಾಲೆಯ APJ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಡಾಕ್ಟರ್ GS ಭಟ್ ಮತ್ತು ಮಕ್ಕಳು ನಿಧಿ ಪ್ರಕಾಶನದ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕೆರೆಮನೆ ಶಂಭು ಹೆಗಡೆ ಮತ್ತು ಸಂವಹನ ಮಾಧ್ಯಮ ವಿಷಯ ಕುರಿತ ದತ್ತಿ ಉಪನ್ಯಾಸದಲ್ಲಿ ಅವರು ಮಾತನಾಡುತ್ತಿದ್ದರು. ಯಕ್ಷಗಾನ ರಂಗಭೂಮಿಯ ಕಲಾವಿದರಾಗಿದ್ದ ಕೆರೆಮನೆ ಶಂಭು ಹೆಗಡೆ ಅವರು ಮಾಧ್ಯಮ ಮತ್ತು ಕಲಾವಿದರ ನಡುವೆ ಸೌಹಾರ್ದಯುತವಾದ ಕೊಂಡು ಕೊಡುವಿಕೆ ಹೇಗಿರಬೇಕು ಎಂಬುದಕ್ಕೆ ಅತ್ಯುತ್ತಮ ಮಾದರಿ. ಕಲಾವಿದನಿಗೆ ಮತ್ತು ಮಾಧ್ಯಮದವರಿಗೆ ಪ್ರಯೋಗಶೀಲತೆ ಮತ್ತು ಅಧ್ಯಯನಶೀಲತೆ ಅಗತ್ಯ ಎಂದು ಕೆರೆಮನೆ ಶಂಭು ಹೆಗಡೆ ಅವರು ತೋರಿಸಿಕೊಟ್ಟಿದ್ದಾರೆ. ಅವರ ಪ್ರಯೋಗಶೀಲತೆಯ ದಟ್ಟ ಪ್ರಭಾವವನ್ನು ಇವತ್ತಿಗೂ ಕಾಣಬಹುದು ಎಂದು ಹೇಳಿದರು. ದತ್ತಿ ಉಪನ್ಯಾಸದ ದಾನಿ ಡಾಕ್ಟರ್ GS ಭಟ್ ಮಾತನಾಡಿದರು. ಸರ್ಕಾರಿ ಉರ್ದು ಶಾಲೆಯ ಮುಖ್ಯೋಪಾಧ್ಯಾಯ ದತ್ತಾತ್ರೇಯ ಭಟ್, ಮಧುರಾ ಗೋಪಾಲಕೃಷ್ಣ ಭಾಗವತ್, ಸುಶೀಲ್ ಭಟ್, ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ VT ಸ್ವಾಮಿ, ಪಾಲಾಕ್ಷಪ್ಪ, ನಾರಾಯಣಮೂರ್ತಿ ಕಾನ್ಗೋಡು, ಡಾಕ್ಟರ್ ಸಫ್ರಾಜ್ ಚಂದ್ರಗುತ್ತಿ, ಡಾಕ್ಟರ್ ಜಯಪ್ರಕಾಶ್ ವಾಯನ್ಕುಳಿ, ಡಾಕ್ಟರ್ TS ರಾಘವೇಂದ್ರ, KG ಮಂಜುನಾಥ್, ML ಭಟ್, MP ಲಕ್ಷ್ಮೀನಾರಾಯಣ, CT ಬ್ರಹ್ಮಚಾರಿ, ಶಿವಯೋಗಿ, ಲೋಕೇಶ್ ಕುಡಿಗಾರ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಮಸ್ಕಾರ.